ಸಾಮಾಜಿಕ ಶೈಕ್ಷಣಿಕ ಮರು ಸಮೀಕ್ಷೆಗೆ ಹೊರಟ್ಟಿ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಹಿಂದೂ ಲಿಂಗಾಯತ ಅಂದ್ರೆ ಸಾಕು ಅಂತ ಹೊರಟ್ಟಿಯವರು ಹೇಳಿದ್ದಾರೆ. ಮರು ಸಮೀಕ್ಷೆಯಿಂದ ಸಮಾಜಕ್ಕೆ ಹೊಡೆತ ಬೀಳುತ್ತೆ, ವೀರಶೈವ ಲಿಂಗಾಯತ ಬೇರೆ ಬೇರೆ ಅಂತ ಬಿಂಬಿಸುತ್ತಿದ್ದಾರೆ. ನಿಜಲಿಂಗಪ್ಪ ಕಾಲದಲ್ಲಿ 98 ಮಂದಿ ಲಿಂಗಾಯತ ಶಾಸಕರಿದ್ದರು. ಹಾವೇರಿಯಲ್ಲಿ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿಯವರು ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಗಮನಿಸ್ತಾ ಹೋಗೋದಾದ್ರೆ, ಸರ್ಕಾರ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯನ್ನು ಮಾಡೋಕ್ಕೆ ಹೊರಟಿದೆ. ಇದಕ್ಕೆ ಸಭಾಪತಿಗಳಾಗಿರುವಂಥ ಬಸವರಾಜ ಹೊರಟ್ಟಿಯವರು ವಿರೋಧವನ್ನು ವ್ಯಕ್ತಪಡಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ನಮ್ಮೆಲ್ಲ ನಿಮ್ಮದ ಅಥವಾ ನೀವು ಏನು ಗೊತ್ತಿಲ್ಲ, ಯಾರ್ಯಾರು ಇವತ್ತು ಇದನ್ನು ಹೇಳ್ತಾರಲ್ಲ ಹಿಂದೂ ಲಿಂಗಾಯತ ಐತೆ ಅವ್ರ ಸರ್ಟಿಫಿಕೇಟ್ನಾಗ. ಯಾರು ಇವತ್ತು ಪ್ರಸ್ತಾಪ ಮಾಡ್ತಾ ಹೌದು ಹಿಂದೂ ಲಿಂಗಾಯತ ಐತಿ. ಸುಮ್ಮನೆ ನೋಡಿ, ಏನಿಲ್ಲೇ ಲಿಂಗಾಯತ ಪಂಚಮಸಾಲಿ ಇನ್ನೊಂದೇನೋ ಏನೇನೋ ಯಾರು ಬೇಕಾದ್ರೆ ಏನು ಬೇಕಾದ್ರೆ ಮಾಡ್ತಾರೆ. ಇದನ್ನು ಮಾಡಿ ಇದರಿಂದ ಹಿಂಗಾಗೋದ್ರಿಂದ ಇಡೀ ನಿಮಗೆ ಹೇಳ್ತೀನಿ, ಸಮಾಜಕ್ಕೆ ದೊಡ್ಡದಾದಂಥ ಒಂದು ಹೊಡೆತು ಬೀಳ್ತದೆ ಅನ್ನೋ ನೆನಪಿಟ್ಕೊಳ್ಳಿ. ಎದಕ್ಕೆ ಬೇಕ್ರಿ ಇದೆಲ್ಲ ನಡೆದು ಬಂದೈತಿ, ನಡೆಸ್ಕೊಂಡು ಹೋಗ್ಬೇಕು. ಇದನ್ನ ಈಗ ಇವರು ವೀರಶೈವರು ಅಂತಾರೆ, ಲಿಂಗಾಯತ ಅಂತಾರೆ, ವೀರಶೈವ ಲಿಂಗಾಯತ ಅಂತಾರೆ. ಇವೆಲ್ಲ ಒಬ್ರಿಗೊಬ್ರು ತಲೆ ಒಳಗೆ ಏನಂದ್ರೆ ಒಂಥರ ಬೇರೆ ಬೇರೆ ಇದನ್ನು ಬಿತ್ತಾರೆ. ಆಮೇಲೆ ಒಂದು ಹೇಳ್ಬಿಡ್ತೀನಿ, ನಾನು ನಿಜಲಿಂಗಪ್ಪ ಅವ್ರ ಕಾಲಕ್ಕೆ, ಜತ್ತಿಯವ್ರ ಕಾಲಕ್ಕೆ, ಕಂಡಿಯವ್ರ ಕಾಲಕ್ಕೆ 96-98 ಮಂದಿ ಲಿಂಗಾಯತರು ಇರ್ತಿದ್ರಿ ಶಾಸಕರು. ಇವತ್ತು ಎಲ್ಲಿ ಮಾತಿನ ಪರಿಸ್ಥಿತಿ ಒಳಗದ ಗಾಣಿಗರು ಬೇರೆ, ಆಮೇಲೆ ಇನ್ನೊಬ್ಬರು ಬೇರೆ 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 ಇಂಥೆಲ್ಲ ಮಾಡಿ ಅಂತ ಈಗ ಬಣಜಿಗರು ಅಂತ ಹೇಳ್ತಾರೆ. ಹಿಂಗೆ ಮಾಡೋದ್ರಿಂದ ಇದು ಏನು ಉಪಯೋಗ ಆಗೋದಿಲ್ಲ. ಅದಕ್ಕೆ ಹಿಂದಿದ್ದ ಪದ್ಧತಿಯನ್ನು ಮುಂದುವರ್ಸ್ಕೊಂಡಿದ್ದೆ. ಹಿಂದೂ ಲಿಂಗಾಯತ ಮುಗಿದು ಹೋಗಿತ್ತು. ಇದನ್ನು ಹೊಸ ತಮ್ಮ ಸ್ವಾರ್ಥಕ್ಕಾಗಿ ಕೆಲವ್ರು ಮಾಡ್ತಾರೆ. ನಾ ಯಾರ ಹೆಸರು ಹೋಗಲ್ಲ. ನಾನಂತೂ ಇದ್ರಾಗ ಎಲ್ಲೆಲ್ಲೂ ಭಾಗವಹಿಸೋಂಗಿಲ್ಲ, ಯಾರ ಬಗ್ಗೆನೂ ನಾವು ಮಾತಾಡೋಂಗಿಲ್ಲ. ನಿಮ್ಮದ ಅಥವಾ ನೀವು ಏನು ಗೊತ್ತಿಲ್ಲ, ಯಾರ್ಯಾರು ಇವತ್ತು ಇದನ್ನು ಹೇಳ್ತಾರಲ್ಲ ಹಿಂದೂ ಲಿಂಗಾಯತ ಐತೆ ಅವ್ರ ಸರ್ಟಿಫಿಕೇಟ್ನಾಗ. ಯಾರು ಇವತ್ತು ಪ್ರಸ್ತಾಪ ಮಾಡ್ತಾ ಹೌದು ಹಿಂದೂ ಲಿಂಗಾಯತ ಐತಿ. ಸುಮ್ಮನೆ ನೋಡಿ, ಏನಿಲ್ಲೇ ಲಿಂಗಾಯತ ಪಂಚಮಸಾಲಿ ಇನ್ನೊಂದೇನೋ ಏನೇನೋ ಯಾರು ಬೇಕಾದ್ರೆ ಏನು ಬೇಕಾದ್ರೆ ಮಾಡ್ತಾರೆ. ಇದನ್ನು ಮಾಡಿ